ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇರಿಪೋ ಬಿಸಿಲೇ ಬಂದ್ಬಿಡ್ತು ಬಂದು ಮುಂದೆ. ಏನಪ್ಪ ಇವತ್ತಿನ ವ್ಲಾಗ್ನ ವಿಶೇಷ ಅಂದರೆ ಇವತ್ತು ನನ್ನ ಬರ್ಡೇ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಹೊರಗಡೆ ಹೊರಟಿದ್ವಿ. ಬಟ್ ಈ ಸಮ್ಮರಲ್ಲಿ ಹೊರಗಡೆ ಹೋಗೋದಕ್ಕಂತೂ ತುಂಬ ಅಂದರೆ ತುಂಬ ಕಷ್ಟ. ಅಷ್ಟೊಂದು ಬಿಸಿಲಿದೆ, ಇನ್ನೂ ಮಳೆ ಆಗಿಲ್ಲ. ಸೊ ಬಿಸಿಲಂತೂ ತಡ್ಕೊಳ್ಳೋಕ್ಕೆ ಆಗಲ್ಲ. ಅದರಲ್ಲಿ ಬೇರೆ ನಿಶುಮ ಇರ್ತಾಳೆ, ಅವಳಿಗೂ ಬಿಸಿಲಾಗುತ್ತೆ, ಅವಳಿಗೂ ಕಿರಿಕಿರಿ ಆಗಬಾರ್ದು ಅಂತ ಅಂದ್ಕೊಂಡ್ವಿ. ಆದರೂ ಬಟ್ ನನ್ನ ಬರ್ಡೇ ಇದೆ, ಹೊರಗಡೆ ಹೋಗಲೇಬೇಕು. ವರ್ಷಕ್ಕೆ ಒಂದೇ ಸಲ ಅಲ್ವಾ ಬರ್ಡೇ ಬರೋದು, ಅದನ್ನು ಸೆಲೆಬ್ರೇಟ್ ಮಾಡದೇ ಇದ್ದರೆ ಆಗುತ್ತಾ ಅಂಥೇಳಿ ಸರಿ ಹೊರಗಡೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡುವಾಗ ಎಲ್ಲಿಗೆ ಹೋಗೋಣ ಅಂತ ಹೇಳಿ ನಾವು ಡಿಸೈಡ್ ಮಾಡುವಾಗ ಕಬ್ಬನ್ ಪಾರ್ಕ್ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ನಾವು ಚೂಸ್ ಮಾಡಿದ್ದೆ ಮೆಟ್ರೋ, ಬೆಸ್ಟು ಆಪ್ಷನ್ನು. ಈ ಸಮ್ಮರ್ನಲ್ಲಿ ಮೆಟ್ರೋನಲ್ಲಿ ಹೋಗೋದೇ ಆರಾಮು. ಈ ವೆಹಿಕಲ್ನಲ್ಲೆಲ್ಲ ಹೋದರೂ ಕೂಡ ಬಿಸಿಲು ಸುಸ್ತಾಗುತ್ತೆ. ಬಟ್ ಮೆಟ್ರೋನಲ್ಲಿ ಆರಾಮಾಗಿ ಹೋಗಿ ಬರ್ಬೋದು ಅಂತ ಹೇಳಿ ನಾವು ಚೂಸ್ ಮಾಡಿದ್ದೆ ಮೆಟ್ರೋ. ಬಟ್ ಆ ಮೆಟ್ರೋನಲ್ಲಿ ಹೋಗುವಾಗ ನೋಡಿ ನಿಶು ಒಂದು ಕಡೆ ಕೂತ್ಕೊಳ್ಳಲ್ಲ, ಅವಳು ಓಡಾಡ್ತಾ ಇರಬೇಕು. ಅವಳನ್ನ ಹಿಡ್ಕೊಳ್ಬಾರ್ದು, ಅವಳ ಪಾಡುಗಳನ್ನ ಬಿಟ್ಬಿಡ್ಬೇಕು. ಅವಳು ಹೆಂಗೆ ಓಡಾಡ್ತಾಳೋ ಹಾಗೆ. ನಮಗೆ ಭಯ, ಅಲ್ಲಿ ಡೋರ್ ಓಪನ್ಸ್ ಆಗ್ತಾನೆ ಇರುತ್ತೆ, ಎಲ್ಲಿ ಓಡೋಗ್ಬಿಡ್ತಾಳೆ ಅಂತ. ಸೊ ಅದಕ್ಕೆ ಮೊದಲನ್ನ ಕಾಲಲ್ಲಿ ಲಾಕ್ ಮಾಡಿಬಿಟ್ಟು ಹಿಡ್ಕೊಂಡು ಕುತ್ಕೊಬಿಟ್ಟಿದ್ದಾರೆ. ಅದಕ್ಕೆ ಅವಳು ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ಲು, ಬಿಡು ನಾನು ಹೋಗ್ತೀನಿ ಅನ್ನೋ ಥರ ಅವಳು. ಸೊ ಫೈನಲಿ ನಾವು ಕಬ್ಬನ್ ಪಾರ್ಕ್ನ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣವೇ ಅಲ್ಲಿ ಹೊರಗಡೆ ಕಬ್ಬನ್ ಪಾರ್ಕ್ ಆಪೋಸಿಟಲ್ಲಿ ಇಯರಿಂಗ್ಸ್ನ ಸೇಲ್ ಮಾಡ್ತಾಯಿದ್ರು. ಕಲೆಕ್ಷನ್ಸ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬಟ್ ಅಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟೊಂದೆಲ್ಲ ವೆರೈಟೀಸ್ ಇತ್ತು. ಫಸ್ಟ್ ತೋರಿಸಿದ್ದೆಲ್ಲ 40 ರುಪೀಸ್ ಇತ್ತು, ಸೆಕೆಂಡ್ ತೋರಿಸಿದ್ದೆಲ್ಲ ಸ್ಟೋನ್ಸು ಥರ ಸ್ಮಾಲ್ ಇಯರಿಂಗ್ಸ್ ಎಲ್ಲ ಜಸ್ಟ್ 20 ರುಪೀಸ್ಗಿತ್ತು. ನಾನು ಕೂಡ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದೆ, ನನ್ನ ಡ್ರೆಸ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ. ಖುಷಿ ಬಿಸಾಕೋದು ಬಿಸಾಕು. ಮುಚ್ಚು, ಕ್ಯಾಪ್ ಮುಚ್ಚು, ಇದಕ್ಕೆ ಕ್ಯಾಪ್ ಮುಚ್ಚು, ಇದ್ರದ್ದು ಮುಚ್ಚಲ ಹಾಕೋದ್ರದ್ದು ಕ್ಯಾಪ್ ಹಾಕು. ವೆರಿ ಗುಡ್ ಬಂಗಾರ ಇದು. ಖರ್ಚೀಫ್ ಕೊಡಿ ಪಾಪುಲಿದು. ಸೂಪರ್ ಹೇಳಪ್ಪ, ಸೂಪರ್ ಹೇಳು, ಸೂಪರ್. ರೀಲ್ಸ್ ಮಾಡೋದಕ್ಕೆ ಸ್ಪೇಸು ನೋಡ್ತಾ ಇದ್ದಾರೆ ಹೆಂಗೆ ರೀಲ್ಸ್ ಮಾಡೋದು ಅಂತ. ನಾವು ಮುಖ ತಿರುಗಿಸ್ ಇಲ್ಲಿ ಇವಳು ಗಿಡ ಎಲ್ಲ ಕಿತ್ಕಿತ್ತು ಬಿಸಾಕ್ತಾವಳೆ. ನಿಶು ಹಾಯ್ ಮಾಡು, ನಿಶು ಓಯ್ ಹಾಯ್ ಮಾಡಪ್ಪ, ಹಾಯ್ ಮಾಡಲೆ. ಇಲ್ಲೆಲ್ಲ ಸ್ವಲ್ಪ ಫೋಟೋಸ್ನೆಲ್ಲ ತೆಕ್ಕೊಂಡು ಹಾಗೆ ನಾವು ಮುಂದೆ ಹೊರಟ್ವಿ. ಸೊ ದಟ್ ನಿಶುಮನ ಬಾಲ್ ಭವನಕ್ಕೆ ಕರ್ಕೊಂಡು ಹೋಗೋಣ, ಅವಳನ್ನಲ್ಲಿ ಆಟಾಡ್ಸೋಣ ಅಂತ ಹೇಳಿ ಹೊರಟ್ವಿ. ಬಟ್ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು. ನಾವು ಕಬ್ಬನ್ ಪಾರ್ಕ್ ಚೂಸ್ ಮಾಡಿದ್ದೆ, ಅಲ್ಲಿ ಜಾಸ್ತಿ ಮರ ಗಿಡಗಳಿರುತ್ತೆ, ಬಿಸಿಲು ಅನಿಸಲ್ಲ ಅಂತ ಹೇಳಿಬಿಟ್ಟು. ಬಟ್ ಆದರೂ ಅಲ್ಲೂ ಸ್ವಲ್ಪ ಬಿಸಿಲು ಅನ್ನಿಸ್ತಾನೆ ಇತ್ತು. ಎಷ್ಟು ನೀರು ಕುಡಿದ್ರೂ ಸಮಾಧಾನನೇ ಆಗ್ತಿರಲಿಲ್ಲ, ಅಷ್ಟೊಂದು ಬಿಸಿಲು. ನೋಡಿದ್ರಲ್ಲ, ನಿಶುಮಾಗಿ ಈ ಪಕ್ಷಿ ಪ್ರಾಣಿ ಅಂದರೆ ತುಂಬಾ ಇಷ್ಟ. ಅವಳು ಕಾಗೆ ಒಂದು ಗೊತ್ತಾಗುತ್ತೆ ಅಷ್ಟೇ, ಬಾಕಿ ಯಾವುದೇ ಪಕ್ಷಿ ಹಾರಾಡಿದ್ರು ಸಹ ಕಾಕ ಅಂತಲೇ ಹೇಳಿ ಕೂಗ್ತಾಳೆ ಅವಳು. ಹುಲಿಗೆ ಹುಲ್ ತಿನ್ಸೋದಾ? ಹುಲಿ ಅಲ್ಲ, ಸಿಂಹಕ್ಕೆ ಏನೋ ಸೊಪ್ಪು ತಿನ್ನಿಸ್ತಾ ಇರೋದಪ್ಪ. ಚೆನ್ನಾಗೈತಾ ಕೇಳೋದಕ್ಕೆ? ಚೆನ್ನಾಯ್ತಾ? ಚೆನ್ನಾಯ್ತಾ ಹುಲಿ? ಸಿಂಹ ಕೊಡ್ಕೆ ಸಿಂಹ. ನಿಶುಮನ ಆಟ ಆಡೋಕ್ಕೆ ಕರ್ಕೊಂಡು ಹೋಗೋಕ್ಕೆ ಮುಂಚೆ ಏನಾದರೂ ಸ್ವಲ್ಪ ತಿನ್ಸೋಣ ಅಂತ ಹೇಳಿ ನಾನು ಮನೆಯಿಂದನೇ ಅವಳಿಗೆ ಸರ್ಲಾಕ್ನ ಕ್ಯಾರಿ ಮಾಡಿದ್ದೆ. ಸೊ ತಿನ್ನಿಸ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತಾಯಿದ್ರೆ ಅವಳು ನಿದ್ದೆನೇ ಮಾಡಿಬಿಟ್ಲು. ಅವಳು ಹೊಟ್ಟೆ ತುಂಬಿತ್ತು, ಅದು ಅಲ್ಲದೆ ತಣ್ಣಗೆ ಗಾಳಿ ಬೀಸ್ತಿತ್ತೋ ಏನೋ ಗೊತ್ತಿಲ್ಲ, ಎತ್ಕೊಂಡು ಹೋಗ್ತಾಯಿದ್ರೆ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ಲು. ಕಬ್ಬನ್ ಪಾರ್ಕ್ಗೆ ನಾವು ಲವ್ ಮಾಡುವಾಗ ಹೋಗುವಾಗ ನನ್ನ ಹಸ್ಬೆಂಡು ಅಲ್ಲೊಂದು ಫ್ಲವರ್ ಇರುತ್ತೆ ಮರದ ಹತ್ರ, ಆ ಫ್ಲವರ್ನ ಯಾವಾಗಲೂ ಕಿತ್ಕೊಡ್ತಾಯಿದ್ರು. ಬಟ್ ಮದುವೆ ಆದಮೇಲೆ ಹೋದಾಗ ಕಿತ್ಕೊಡ್ಲಿಲ್ಲ. ಅದಕ್ಕೋಸ್ಕರ ನಮ್ಮಿಬ್ಬರು ಮಧ್ಯೆ ಹೇಗೆ ಕಾನ್ವರ್ಸೇಷನ್ ಆಯಿತು ಅಂತ ನೋಡ್ಕೊಂಡು ಬನ್ನಿ. ಲವ್ ಮಾಡುವಾಗ ಹೂ ಕಿತ್ಕೊಡ್ತಿದ್ರಿ ತಾನೆ? ಇವಾಗ ಕಿತ್ಕೊಡಿ ಅಂದರೆ
ವಾಚ್ಮೆನ್ ಬೈತಾರೆ, ಅವ್ರು ಬೈತಾರೆ, ಬಂದು ಹಿಡ್ಕೊಬಿಡ್ತಾರೆ ಅಂತ. ನಾನು ಲವ್ ಮಾಡುವಾಗ ಮಾತ್ರ ಇಲ್ಲೇ ಒಂದು ಹೂವು ಆಯ್ತಲ್ಲ, ಜೊತೆಗೆ ಇನ್ನೊಂದು ಹೂವು ಇದಕ್ಕೆ ಕಿತ್ಕೊಡೋದು ನಾಟಕ. ನಮ್ಮ ಮನೆ ದೇವರದು. ಅಲ್ಲಿ ಮಿಕ್ಕಿ ಬಂದು ತಂತಿ ಬೇಲಿ ನಾಡಿ ಉದ್ಯಾನವನದೊಳಗೆ ಎಲ್ಲ ಫುಲ್ ಟೈಟ್ ಮಾಡಿ ಇಟ್ಬಿಟ್ಟಿದೆ ಹಿಂದೆ. ನನ್ನ ಹತ್ರನೇ ಕೂದಲಿಲ್ಲ, ನಿಮ್ಗೇನು ಕೂದಲು ಕೊಡಲಿ? ಎಲ್ಲಿದೆ? ಬರೀ ಸುಳ್ಳು, ಬರೀ ಇಂಥವೇ ಹೇಳೋದು, ಬರೀ ಹೋಗಿ. ಆಯ್ತು, ಕಿತ್ಕೊಡಿ ನೋಡ್ತೀನಿ. ಅದು ಕಾಯಿ, ಅದು ಹ್ಞೂ ಕಾಯಿ ಕಿತ್ಕೊಡಿ. ಮಕ್ಕೋಗಿತಾರೆ, ಸಾಂಬಾರು ಮಾಡೋಕ್ಕಾಗುತ್ತೆ, ಕಿತ್ಕೊಳ್ಳಿ. ಎತ್ಕೊಂಡು ಹೋಗಕ್ಕಾಗಲ್ಲ. ನೋಡಿ ಹಲಸಿನಕಾಯಿ ಇದೆ, ಕಿತ್ಕೊಡಿ ಎಂದರೆ. ನೋಡಿದ್ರಲ್ಲ ನಮ್ಮಿಬ್ಬರು ಕಾನ್ವರ್ಸೇಷನ್ ಹೇಗಿರುತ್ತೆ ಅಂತ. ಯಾವಾಗಲೂ ನಾವು ಹೀಗೇ ತಮಾಷೆ ಮಾಡಿಕೊಂಡು ಮಾತಾಡ್ಕೊಂಡಿರ್ತೀವಿ. ನಿಶು ಎದ್ದೊಳ್ತಾಳೆ ಅಂದ್ಕೊಂಡ್ವಿ, ಬಟ್ ಒಂದು ರೌಂಡ್ ಹೊಡೆದ್ರು, ಅವಳು ಪಾರ್ಕ್ ಪೂರ್ತಿ ಎದ್ದೊಳ್ಳಿಲ್ಲ. ಸೊ ಇನ್ನೇನು ಮಾಡೋದು, ವಾಪಸ್ ಮನೆಗೆ ಹೋಗ್ಬಿಡೋಣ. ಅವಳು ನೆಪ್ಸೋಕ್ಕೆಲ್ಲ ಆಗೋಲ್ಲ, ಪಾಪ ಅವಳಿಗೂ ನಿದ್ದೆ ಇಲ್ದೇ ಕಿರಿಕಿರಿ ಆಗುತ್ತೆ, ಕಿರಿಕಿರಿ ಮಾಡ್ತಾಳೆ ಅವಳು ಅಂಥೇಳಿ ವಾಪಸ್ ನಾವು ಹೊರಟ್ವಿ. ಅಲ್ಲಿ ಯಾವ ಕಡೆ ಟ್ರೈನ್ ಬರುತ್ತೆ ಅಂತ ಕೇಳ್ತಾಯಿದ್ರು ನನ್ನ ಹಸ್ಬೆಂಡು. ನನಗಂತೂ ಗೊತ್ತೇ ಆಗೋಲ್ಲ, ಮೆಟ್ರೋನಲ್ಲಂತೂ ಯಾರಿಗೆಲ್ಲ ಹೀಗೆ ಆಗುತ್ತೆ ಅಂತ ಹೇಳಿ. ಹೋಗುವಾಗ ಗೊತ್ತಾಗ್ಬಿಡುತ್ತೆ, ರಿಟರ್ನ್ ಆ ಕಡೆಯಿಂದ ಬರುವಾಗ ಈ ಕಡೆ ಹತ್ತದ ಮೆಟ್ರೋ, ಇಲ್ಲ ಈ ಕಡೆ ಹತ್ತದ ಅನ್ನೋದೇ ಕನ್ಫ್ಯೂಸ್ ಆಗಿಬಿಡುತ್ತೆ. ನಾನು ತಲೆಗೆ ಹ್ಯಾಟ್ ಹಾಕಿದ್ದೆ. ನಿಂಗೆ ಹ್ಯಾಟ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ರು. ಈ ಕಡೆ ತಿರ್ಕೋ ಅಂತ ಹೇಳಿ ನನ್ನ ಹಸ್ಬೆಂಡು. ನೋಡಿ, ನಾವು ಮೆಟ್ರೋನಲ್ಲೆಲ್ಲ ಮಲ್ಕೊಂಡಿದ್ಲು ನಿಶು. ಮೆಟ್ರೋ ಇಳ್ದು ಆಚೆ ಕಡೆ ಬಂದ್ವಿ ಅಷ್ಟೇ, ಎದ್ಬಿಟ್ಲು. ಹಿಂಗಾದಾಗ ಸ್ವಲ್ಪ ಬೇಜಾರಾಗುತ್ತೆ. ಲೈಕ್ ಅಷ್ಟು ದೂರ ಹೋಗಿದ್ವಿ, ಅವಳನ್ನ ಕರ್ಕೊಂಡು ಮಲ್ಕೊಂಡ್ಬಿಟ್ಲು. ವಾಪಸ್ ಕರ್ಕೊಂಡು ಬಂದಿದ ತಕ್ಷಣ ಎದ್ಬಿಟ್ಲು. ನಿಮ್ಮ ಮನೇಲೂ ಹೀಗೆ ಮಾಡ್ತಾರಾ ನಿಮ್ಮ ಮಕ್ಕಳು? ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಹೇಳಿ ನನಗೆ. ನನ್ನ ಹಸ್ಬೆಂಡ್ ರೋಡಲ್ಲೂ ವೀಡಿಯೋ ಮಾಡ್ತಾಯಿದ್ಯಾ ನೀನು ಅಂತ ಹೇಳ್ತಾಯಿದ್ರು. ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಹೋಗಿದ್ದು ಕಬ್ಬಿನ ಜ್ಯೂಸ್ ಕುಡಿಯೋದಕ್ಕೆ ಅಂತ ಹೇಳಿ. ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ದು ಮನೆಗೆ ವಾಪಸ್ ಬಂದು ನಿಶುಗೇನಾದರೂ ತಿನ್ನಿಸೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಮೇಲೆ ಹೋಗು ಒಂದು ಸ್ವಲ್ಪ ಹೊತ್ತು ಟೆರೆಸಲ್ಲಿರು ಅಂತ ಹೇಳಿಬಿಟ್ಟು, ನಾನು ಟೆರೆಸಲ್ಲಿರುವಾಗ ಲೈಕ್ ನಮ್ಮ ಮನೆಯೆಲ್ಲ ಇಷ್ಟೊಂದು ಡೆಕೋರೇಷನ್ ಮಾಡಿದರು. ಬರ್ಡೇ ಕೇಕ್ ಕಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಅವ್ರು ಇಷ್ಟೆಲ್ಲ ಎಫರ್ಟ್ ಹಾಕಿ ಡೆಕೋರೇಷನ್ ಮಾಡಿ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಥ್ಯಾಂಕ್ಸ್ ಪೂ, ಥ್ಯಾಂಕ್ ಯು ಸೋ ಮಚ್. ನೀನು ನನ್ನ ಬರ್ಡೇನ ಯಾವಾಗಲೂ ಸ್ಪೆಷಲ್ಲಾಗೇ ಇಟ್ಟಿರ್ತೀರಾ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಪೂ. ಓ ಮೈ ಗಾಡ್, ನನಗೆ ನನ್ನ ಬರ್ಡೇ ಎಲ್ಲನೂ ನಾನು ಮದುವೆಗೆ ಮುಂಚೆ ಲೈಕ್ ಹೀಗೆಲ್ಲ ಆಚರಿಸ್ತಿದ್ನೋ ಗೊತ್ತಿಲ್ಲ, ಬಟ್ ಮದುವೆ ಆದಮೇಲೆ ನನ್ನ ಪ್ರತಿ ಬರ್ಡೇ ಕೂಡ ನೀವು ತುಂಬ ಚೆನ್ನಾಗಿ ಆಚರಿಸಿದ್ದೀರಾ. ಲಾಕ್ಡೌನಲ್ಲಿ ಸಹ, ಕೇಕ್ ಇಲ್ದಿರೋ ಸಮಯದಲ್ಲಿ ಸಹ ಕಲ್ಲಂಗಡಿನಲ್ಲಿ ಕೇಕ್ ಕಟ್ ಮಾಡಿ ಇರಿಸಿದ್ದೀರಾ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೆನೆಸ್ಕೊಳ್ಳೋದಕ್ಕೆ. ನಿಮ್ಮಂಥ ಹಸ್ಬೆಂಡನ್ನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅಂತ ಹೇಳ್ತೀನಿ ಪೂ. ಥ್ಯಾಂಕ್ ಯು ಸೋ ಮಚ್. ನನ್ನ ಬರ್ಡೇಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಯಾರೂ ಕೂಡ ಜಾಯ್ನ್ ಆಗಲಿಲ್ಲ. ಬಿಕಾಸ್ ಅವ್ರವ್ರ ವರ್ಕಲ್ಲಿ ಅವರೆಲ್ಲ ತುಂಬ ಬ್ಯುಸಿಯಾಗಿದ್ದರು. ನಾವು ಸಿಂಪಲ್ಲಾಗೆ ಬರ್ಡೇ ಸೆಲೆಬ್ರೇಟ್ ಮಾಡಿರೋದ್ರಿಂದ ನಾವು ಅಷ್ಟಾಗಿ ಯಾರನ್ನೂ ಕೂಗಿರಲಿಲ್ಲ. ಇದು ನನ್ನ ನೇಬರ್ ಹುಡುಗಿ. ಶಿ ಈಸ್ ಲೈಕ್ ಮೈ ಸಿಸ್ಟರ್, ಓನ್ ಸಿಸ್ಟರ್ ಅನ್ನೋ ಥರ ಫೀಲ್ ಆಗುತ್ತೆ ಯಾವಾಗಲೂ ಇವ್ರ ಜೊತೆ ಮಾತಾಡುವಾಗ. ಈ ರಿಲೇಷನ್ಶಿಪ್ನ ನಾನು ಲೈಫ್ ಲಾಂಗ್ ಕ್ಯಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟು ಬರೋ ಪಾರ್ಟೇ ಗಿಫ್ಟ್ ಅಲ್ವಾ. ಕೇಕ್ ಪಕ್ಕದಲ್ಲಿ ಕಟ್ ಮಾಡೋಕ್ಕೆ ಮುಂಚೆನೇ ನಾನು ಕೇಳ್ತಾ ಇದ್ದೆ ಗಿಫ್ಟನ್ನ, ಏನಿದೆ ಗಿಫ್ಟು, ಏನು ತಂದಿದ್ದೀರಾ ಅಂತ. ಕೇಕ್ ಕಟ್ ಮಾಡಿಸ್ತಾರೆ ಅಂತ ಗೊತ್ತಿತ್ತು, ಬಟ್ ಗಿಫ್ಟೆಲ್ಲ ತರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಹಸ್ಬೆಂಡು. ಬಟ್ ಅವ್ರು ಸರ್ಪ್ರೈಸಾಗಿ ಗಿಫ್ಟ್ ಕೂಡ ತಂದು ಇಟ್ಟಿದ್ರು ಫಸ್ಟೇ. ಅಲ್ಲಿ ಕಟ್ ಮಾಡೋಕ್ಕೆ ಮುಂಚೆನೇ ಕೇಳ್ತಿದ್ದೆ, ಏನಿದೆ, ಕೇಕ್ ಕಟ್ ಮಾಡು ಆಮೇಲೆ ಓಪನ್ ಮಾಡುವಂತೆ ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು. ನಾನು ಯಾವಾಗಪ್ಪ ಕೇಕ್ ಕಟ್ ಮಾಡಿ ಮುಗಿಸ್ತೀನಿ, ಗಿಫ್ಟ್ ಯಾವಾಗ ಓಪನ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ನಿಮಗೂ ಕೂಡ ಹೀಗೇನಾ? ನನಗಂತೂ ಗಿಫ್ಟ್ ಅಂದರೆ ತುಂಬ ಇಷ್ಟ. ಲೈಕ್ ಏನು ಕೊಟ್ಟಿರ್ಬೋದು ಅನ್ನೋ ಕ್ಯೂರಿಯಾಸಿಟಿನೇ ಜಾಸ್ತಿ ಇರುತ್ತೆ.
ಅದು ಏನು ಅಂತ ನಾನು ಫಸ್ಟೇ ಗೆಸ್ ಮಾಡಿಬಿಟ್ಟೆ ಗಿಫ್ಟ್ ಓಪನ್ ಮಾಡೋಕ್ಕೆ ಮುಂಚೆನೇ. ಬಟ್ ನನ್ನ ಗೆಸ್ಸು ಕರೆಕ್ಟಾಗೇ ಇತ್ತು. ನಾನು ತುಂಬ ದಿನದಿಂದ ಸ್ಮಾರ್ಟ್ ವಾಚ್ ತೊಗೋಬೇಕು ಅಂತ ಕೇಳ್ತಾನೇ ಇದ್ದೆ ನನ್ನ ಹಸ್ಬೆಂಡ್ನ. ಅವರು ಏನಕ್ಕೆ ಸುಮ್ಮನೆ ಅದು ನೀನು ವಾಚ್ ಎಲ್ಲ ಯೂಸ್ ಮಾಡೋದೇ ಇಲ್ಲ, ಎಲ್ಲಾದರೂ ಹೋಗುವಾಗ ಮಾತ್ರ ಸುಮ್ಮನೆ ಹಾಕೋತೀಯ, ಬೇಡ ಅಂತ ಹೇಳ್ತಾಯಿದ್ರು. ಬಟ್ ನೋಡಿದ್ರೆ ಬರ್ಡೇಗೆ ಅದನ್ನೇ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪು. ಆ ಗಿಫ್ಟು ಕ್ಯೂರಿಯಾಸಿಟಿಗೆ ಆ ಗಿಫ್ಟೇ ಓಪನ್ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲನೂ ಪ್ಯಾಕೇಜ್ನೆಲ್ಲ ಫುಲ್ಲು ಕಚಾಪಿಚಿ ಅಂತೆಲ್ಲ ಓಪನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅಯ್ಯೋ, ಆ ಗಿಫ್ಟ್ ಪ್ಯಾಕಿಂಗ್ ವಿಡಿಯೋ ನೋಡಿದ್ರೆ ನನಗೆ ಇವಾಗಲೂ ಕೂಡ ನಗು ಬರ್ತಾಯಿದೆ. ಆ ಥರ ಮಾಡಿಬಿಟ್ಟಿದ್ದೆ ನನ್ನ ಗಿಫ್ಟನ್ನ. ಸೊ ಥ್ಯಾಂಕ್ಸ್ ಪು. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಗಿಫ್ಟ್ ಕೊಟ್ಟ ಮೇಲೂ ನನಗೆ ಈ ಕಲರ್ ಕೊಡಬಾರ್ದಾಗಿತ್ತು ಗಿಫ್ಟು. ನೀವು ನನ್ನನ್ನು ಕೇಳಬೇಕಾಗಿತ್ತು ಯಾವ ಕಲರ್ ವಾಚ್ ಇಷ್ಟ ಅಂತ ಹೇಳಿ. ನನಗೆ ಈ ಕಲರ್ ಇಷ್ಟನೇ ಇಲ್ಲ ಅಂತೆಲ್ಲ ಹೇಳಿ ನಾನು ಅವ್ರಿಗೆ ಹೇಳ್ತಾಯಿದ್ದೆ. ಪಾಪ ಅವ್ರು ತುಂಬ ಬೇಜಾರು ಮಾಡಿಕೊಂಡ್ರು. ಲೈಕ್ ಗಿಫ್ಟನ್ನ ಯಾರಾದರೂ ಈ ಥರ ಕೇಳ್ತೀರಾ ಅಂತ ಹೇಳಿ ನೀವು ಕೂಡ ಯಾರಾದರೂ. ನಾನಂತೂ ಹೀಗೆ ಮಾಡ್ತೀನಿ. ಆಗುತ್ತೆ ಹೊಡಿತೀನಿ. ಹ್ಞೂ ಚುಟ್ಟಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮರಿದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.